ಬಾಗಲಕೋಟೆಯಲ್ಲಿ ಪಿಕೆಪಿಎಸ್ ಕಚೇರಿಯ ರತಿ ಮಂದಿರ ನಾಗರಾಳ ಪಿಕೆಪಿಎಸ್ನಲ್ಲಿ ಸೆಕ್ರೆಟರಿ ರಾಸಲೀಲೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ನಾನವನಲ್ಲ ವಿಡಿಯೋದಲ್ಲಿ ನಾನಿಲ್ಲ ಅಂತ ಹೇಳ್ತಾ ಇದ್ದಂತಹ ಆಸಾಮಿ ಬಣ್ಣ ಬಯಲಾದ್ರೂ ಪಿಕೆಪಿಎಸ್ ಸೆಕ್ರೆಟರಿ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದುದು. ನಾನವನಲ್ಲ ವಿಡಿಯೋನಲ್ಲಿ ನಾನಿಲ್ಲ ಅಂತ ಬಣ್ಣ ಬಯಲಾದ್ರೂ ಸೆಕ್ರೆಟರಿ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ರು. ಈ ಪ್ರಕರಣದಿಂದ ನುಣುಚಿಕೊಳ್ಳುವುದಕ್ಕೆ ಆರೋಪಿ ಮೊಂಡುವಾದವನ್ನ ಮಾಡಿದಂತಹ ಒಂದು ಪ್ರಸಂಗ ಕೂಡ ನಡೆಯುತ್ತೆ. ಫ್ರೀಡಂ ಟಿವಿ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಆನಂದ್ ದೇಶಪಾಂಡೆ ಬಣ್ಣವನ್ನ ಬಯಲು ಮಾಡಿದ್ದು ಫ್ರೀಡಂ ಟಿವಿ, ಕಾರ್ಯದರ್ಶಿಯ ಕಾಮಕಾಂಡ ಬಯಲಿಗೆಳೆದಿದ್ದ ಫ್ರೀಡಂ ಟಿವಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ಗ್ರಾಮದಲ್ಲಿನ ಅಲ್ಲಿನ ರೈತರ ಪವಿತ್ರ ಕಚೇರಿಯನ್ನ ದುರುಪಯೋಗಪಡಿಸಿಕೊಂಡು ಸೆಕ್ರೆಟರಿಯ ಕಾಮದಾಟ, ರೈತರ ದೇವಸ್ಥಾನದಲ್ಲಿ ಸೆಕ್ರೆಟರಿ ಕಾಮಕಾಂಡಕ್ಕೆ ಜನಾಕ್ರೋಶ ವ್ಯಕ್ತವಾಗಿತ್ತು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಆನಂದ ದೇಶಪಾಂಡೆಯ ನಿಜ ಬಣ್ಣವನ್ನ ಬಯಲು ಮಾಡಿದ್ದು ಫ್ರೀಡಂ ಟಿವಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಆ ಒಂದು ಕಚೇರಿ, ರೈತರ ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ನಡೆಸ್ತಾ ಇದ್ದಂತಹ ಈ ವ್ಯಕ್ತಿಯ ಕಾಮಕೇಳಿ, ಇದರ ವಿಚಾರವಾಗಿಯೇ ಸಂಪರ್ಕ ಮಾಡಿ, ದೂರವಾಣಿ ಮೂಲಕ ಸಂಪರ್ಕಿಸಿ ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದಾಗ ನಾನವನಲ್ಲ ಅಂತ ಹೇಳ್ತಾರೆ. ಆ ವಿಡಿಯೋವನ್ನು ತೋರಿಸಿ, ಆ ವಿಡಿಯೋದಲ್ಲಿ ಇರೋದು ಯಾರು ಸ್ವಾಮಿ, ನೀವಲ್ವೇ ಅಂತಂದರೆ ನಾನಲ್ವೇ ಅಲ್ಲ ಅಂತ ಹೇಳ್ತಾರೆ. ಆದರೆ ಆನಂದ ದೇಶಪಾಂಡೆಯ ನಿಜ ಬಣ್ಣವನ್ನು ಬಯಲು ಮಾಡ್ತು ಫ್ರೀಡಂ ಟಿವಿ. ಆ ನಂತರದಲ್ಲಿ ಫೋನೇ ಕಟ್ ಮಾಡಿಬಿಡ್ತಾರೆ, ಕ್ಷಮೆ ಕೇಳ್ತಾರೆ. ಆ ನಂತರದಲ್ಲಿ ಫೋನೇ ಕಟ್ ಮಾಡಿಬಿಡ್ತಾರೆ. ಅಂದರೆ ಆತನ ಕಾಮಕೇಳಿ ನೋಡಿ, ರೈತರ ಪವಿತ್ರ ಕಚೇರಿಯಲ್ಲಿ ಸೆಕ್ರೆಟರಿ ನಡೆಸಿದಂತಹ ಈ ಒಂದು ಕರ್ಮಕಾಂಡ ಇದೆಯಲ್ಲ, ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಹಾಗಾದರೆ ಈ ಸಂದರ್ಭದಲ್ಲಿ ಆ ಸೆಕ್ರೆಟರಿ ಆನಂದ ದೇಶಪಾಂಡೆ ಫ್ರೀಡಂ ಟಿವಿ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಏನು ಹೇಳಿದ್ರು ನೋಡೋಣ. ನಮ್ಮ ಜೊತೆ ಇದೀಗ ಆನಂದ್ ಅವರೇ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಆನಂದ್ ದೇಶಪಾಂಡೆ ಅವರೇ. ನಮಸ್ಕಾರ ಹೇಳಿ ಸರ್. ಆನಂದ್ ದೇಶಪಾಂಡೆ ಅವರೇ, ಬಾಗಲಕೋಟೆಯ ರೈತರ ಕಚೇರಿ ಇವತ್ತು ಕೇವಲ ಕಾಮದ ಅಡ್ಡಿಯಾಗಿ ಪರಿಣಮಿಸಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ನಿಮ್ಮ ಮೇಲೆ. ಇಲ್ರಿ ಸರ್, ಮಹಿಳೆಯ ಜೊತೆ ತಾವಿರುವಂತಹ ಒಂದಷ್ಟು ದೃಶ್ಯಾವಳಿಗಳೇ ಲೀಕ್ ಆಗಿರುವಂಥದ್ದು ನಮಗೂ ಕೂಡ ಲಭ್ಯ ಆಗಿದೆ. ಏನು ಹೇಳ್ತೀರಿ ಈ ಬಗ್ಗೆ ಅಂತ? ಏನಿಲ್ಲ ಇಲ್ರಿ, ನಾವು ಏನು ಮಾಡೇ ಇಲ್ಲ ಅಲ್ಲಿ. ಮತ್ತೆ ಏನ್ ನಡೀತಾ ಇದೆ ಅಲ್ಲಿ ಕಚೇರಿಯಲ್ಲಿ ಮತ್ತೆ ಅಂತ ಏನ್ ಕಾಣಿಸ್ತಿದೆ? ಹಾಗಾದ್ರೆ ಕಚೇರಿಯಲ್ಲಿ ಏನ್ ನಡೀತಾ ಇದೆ? ಹಾಗಾದ್ರೆ ಕಚೇರಿಯಲ್ಲಿ ಏನ್ ನಡೆದ ರೀ, ರೈತರ ಪವಿತ್ರವಾದಂತಹ ಜಾಗ ರೀ ಅದು, ಕಚೇರಿ ರೀ ಅದು. ಅಂಥದ್ರಲ್ಲಿ ಅಂಥ ಕಚೇರಿಯಲ್ಲಿ ಈ ರೀತಿ ಹೀನ ಕೃತ್ಯವನ್ನ ನಡೆಸ್ತಿರಲ್ಲ, ರೈತರಿಗೆ ಮಾಡುವಂತ ದ್ರೋಹ ಅಲ್ವೇ, ಅಪಮಾನ ಅಲ್ವೇ ಇದು? ಇಲ್ಲ, ನಾವೇನು ಮಾಡಿಲ್ಲ ಸರ್. ಹಾಗಾದ್ರೆ ಆ ದೃಶ್ಯದಲ್ಲಿರೋದೇನು, ಆ ವಿಡಿಯೋದಲ್ಲಿರೋದು ಯಾರು? ರೈತರ ಪವಿತ್ರವಾದ ಕಚೇರಿಯನ್ನು ಅಡ್ಡೆ ಮಾಡ್ಕೊಂಡಿದ್ದೀರಾ, ಕಾಮುಕತನದ ಅಡ್ಡೆ ಮಾಡ್ಕೊಂಡಿದ್ದೀರಾ ಅಂತ ಮಾತಾಡಿ. ನಾವು ಏನೂ ಇಲ್ಲ ಸರ್, ಏನ್ ಮಾಡಿಲ್ಲ. ಮತ್ತೆ ಬೇರೆ ಏನಿದೆ ಆ ವಿಡಿಯೋದಲ್ಲಿ ಇರುವಂತದ್ದು ಯಾರು ಮತ್ತೆ? ಹಾಗಾದ್ರೆ ಮಾಡ್ಕೊಂಡು ಏನ್ ಮಾಡ್ಯಾರ, ನಾವು ಅಲ್ಲೇ ಮಾಡಿಲ್ಲ. ಅಲ್ಲ, ಅಲ್ಲಿ ಅಷ್ಟೆಲ್ಲ ನಡೆದಿದ್ರು ಕೂಡ ಏನೂ ಆಗಿಲ್ಲ, ಏನೂ ಮಾಡೇ ಇಲ್ಲ ಅಂತ ಸಮರ್ಥನೆ ಮಾಡ್ಕೋತಿರಲ್ಲ. ಇದಕ್ಕಿಂತ ನಾಚಿಕೆ ಗೆಟ್ಟಂತ ಒಂದು ವಿಚಾರ ಬೇರೆ ಯಾವುದಿಲ್ಲ ಅಂತ ಅನ್ಸುತ್ತೆ ಆನಂದ್ ದೇಶಪಾಂಡೆ ಅವರೇ. ತಾವೊಬ್ಬ ಸೆಕ್ರೆಟರಿ ಆಗಿದಾರ ರೀ, ರೈತರ ದೇವಸ್ಥಾನ ಅದು, ರೈತರಿಗೆ ಮಾಡೋ ಅಪಮಾನ ಅಲ್ವೇ? ಅಲ್ಲಿ ಮಹಿಳೆಯರನ್ನ ಕರ್ಕೊಂಡು ಬಂದು ಚಕ್ಕಂದ ಆಡ್ತೀರಿ ಅಂತಂದ್ರೆ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತೀರಿ. ಇಲ್ಲ, ನಾವು ಏನು ಮಾಡಿಲ್ಲ ಸರ್. ಅಲ್ಲ, ಈಗ ಬಂದಂತ ಮಹಿಳೆಯರಿಗೆ ಹಣ ಕೊಟ್ಟು ಕಳಿಸ್ತೀರಿ ಅಂತಂದ್ರೆ ಅದೆಲ್ಲವೂ ಕೂಡ ರೈತರ ದುಡ್ಡ ಅದು ಸರ್. ಅದು ತುಂಬಾ ಡೇಟ್ ಇರ್ತಾವ, ಬಂದಿರ್ತಾರೆ ಸರ್, ಅವರು ತುಂಬಾ ಡೇಟ್ ಇರ್ತಾವ್ರಿ ಸರ್. ಬಂದಂತವ್ರನ್ನ ನೀವು ದುರುಪಯೋಗ ಮಾಡ್ಕೋತಾ ಇದೀರಿ. ನಾವ್ ಯಾಕೆ ಮಾಡಿಲ್ರಿ ದುರುಪಯೋಗ ರೀ? ಮತ್ತ ಆ ವಿಡಿಯೋದಲ್ಲಿರೋದೇನು? ಅದು ಯಾರು ಮಾಡ್ಯಾರ, ಮುದ್ದಪುರಕಾಯಿ ಮಾಡಿರ್ತಾರೆ ಸರ್. ಅದನ್ನ ನೀವೇ ಇದಿರಲ್ಲ ಸ್ವಾಮಿ, ಆ ವಿಡಿಯೋನಲ್ಲಿ ಬಹಿರಂಗವಾಗಿದೆಯಲ್ಲ, ತಪ್ಪು ಮಾಡಿದಿರಿ ನೀವು, ಸಮರ್ಥನೆ ಮಾಡ್ಕೋಬೇಡಿ. ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ನೀವು. ಪಿಕೆಪಿಎಸ್ ಪಾಪದ ಅಡ್ಡಿಯಾಗಿ ಮಾಡ್ಕೊಂಡಿದ್ದೀರಿ ನೀವು. ರೈತರ ದೇವಸ್ಥಾನ, ರೈತರ ಕಚೇರಿಯನ್ನ ಪಾಪದ ಅಡ್ಡಿಯಾಗಿ ಮಾಡ್ಕೊಂಡಿದ್ದೀರಿ. ನಿಮ್ಮ ಅಸಲಿ ಬಣ್ಣ ಬಯಲಾಗ್ತಾ ಇದೆ. ಮೊದಲು ಸಾರ್ವಜನಿಕರನ್ನ ನೀವು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಿ ಫಸ್ಟ್. ಅಲ್ಲ, ಕ್ಷಮೆ ಕೇಳಿ, ಆಯ್ತು ಅಂತಂದ್ರೆ ಬಿಡಲ್ಲ ನಾವು. ಕ್ಷಮೆ ಕೇಳಿ ಸ್ವಾಮಿ. ಆನಂದ್ ದೇಶಪಾಂಡೆ ಅವರೇ,
ಹಾ ಆಯ್ತು ಕ್ಷಮೆ ಕೇಳಿ. ಹಾ ಅಂದ್ರೆ ನೀವು ಒಪ್ಕೊಂತಿದ್ದೀರಿ ತಪ್ಪಾಗಿದೆ, ತಪ್ಪು ನಡೆದಿದೆ ಅಂತ ಅಲ್ಲ, ತಪ್ಪು ಒಪ್ಕೋತಿದ್ದೀರಿ. ಮಾಡಿಲ್ಲ ಸರ್. ಮತ್ತೆ ಕ್ಷಮೆ ಕೇಳಂದ್ರೆ ಏನ್ ಹೇಳ್ಬೇಕು ಹೇಳ್ರಿ? ತಪ್ಪು ಮಾಡಿಲ್ಲ ನಾನು. ತಪ್ಪು ಮಾಡಿಲ್ಲ ಅಂತಂದ್ಮೇಲೆ ಕ್ಷಮೆ ಕೇಳ್ತೀರಿ ಅಂತಂದ್ಮೇಲೆ ಆ ವಿಡಿಯೋ ಹೇಗ್ ಲೀಕ್ ಆಯ್ತು? ಆ ವಿಡಿಯೋದಲ್ಲಿ ಇರೋದು ನೀವೇ ಅಲ್ವೇ? ನಾವೇನು ಕೇಳೇ ಇಲ್ಲ, ಇದು ಮಾಡಿಲ್ಲ. ರೈತರು ಹಗಲಿರುಳು ಬೆವರಿಳಿಸಿ ಕಟ್ಟಿದಂತಹ ಒಂದು ಕಚೇರಿ ಅದು, PKPS ಕಚೇರಿ. ಅಲ್ಲಿ ಕಾಮುಕತನ ನಡೆಸ್ತೀರಿ ನೀವು? ನಾಚಿಕೆ ಆಗಲ್ವಾ? ನೀವು ಸೆಕ್ರೆಟರಿ ಕುರ್ಚಿಯಲ್ಲಿ ಕೂತ್ಕೊಂಡು ಕಾಮದ ತೃಷ ತೀರ್ಸ್ಕೊಳ್ಳೋದಕ್ಕ ಕಚೇರಿ ಇರೋದು ನಿಮ್ಗೆ? ನಾವಂತೂ ಮಾಡಿಲ್ಲ ಸರ್ ಅದನ್ನ. ಮತ್ತೆ ಏನ್ ಹೇಳ್ಬೇಕು? ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಬಗ್ಗೆ ಕ್ಷಮೆ ಕೇಳ್ತೀರಿ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ. ಈಗ ನೋಡಿದ್ರೆ ನಾನಲ್ಲ ಅಂತ ಹೇಳ್ತೀರಿ. ಮತ್ತೆ ಆ ವಿಡಿಯೋದಲ್ಲಿರೋದು ಯಾರು? ನಿಮ್ಮ ಅಸಲಿ ಮುಖ ಬಯಲಾಗ್ತಾ ಇದೆ. ಆ ಮಹಿಳೆಯ ಜೊತೆ ವರ್ತಿಸ್ತಾ ಇರುವಂತ ರೀತಿ, ಆ ಒಂದು ವಿಡಿಯೋ ರಾಜ್ಯಾದ್ಯಂತ ಹರಿದಾಡ್ತಾ ಇದೆ. ಆ ಸಭ್ಯ ವರ್ತನೆಯ ಕುರಿತಾಗಿ ನಾನಲ್ಲ ಅಂತ ಹೇಳ್ತೀರಲ್ಲ, ಈಗ ಕ್ಷಮೆ ಕೇಳ್ತೀರಿ? ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳ್ತಾ ಇದ್ದೀರಿ. ಏನ್ ಹೇಳ್ಬೇಕ್ರಿ ಸರ್? ನಾವು ಅದನ್ನ ಮಾಡೇ ಇಲ್ಲ ಅದನ್ನ. ಈಗ ಮತ್ತೆ ಕ್ಷಮೆ ಕೇಳಿದ್ರಲ್ಲ ಸ್ವಾಮಿ. ಮತ್ತೆ ಕ್ಷಮೆ ನೀವು ಕೇಳಬೇಕು ನೀವು ಮೊದಲು ಆ ಅಂತಂದ್ರೆ ವಿಡಿಯೋದಲ್ಲಿ ಇರೋದು ನೀವೇ. ಯಾರು ಹಾಗಾದ್ರೆ ಆ ವಿಡಿಯೋದಲ್ಲಿ ಇರೋದು? ಎಸ್, ಇದು ಬಾಗಲಕೋಟೆಯ ಬೀಳಗಿಯ ಒಂದು ಕಚೇರಿ. ಅದು ಕೃಷಿ ಪತ್ತಿನ ಸಹಕಾರ ಸಂಘ. ಆ ಕೃಷಿ ಪತ್ತಿನ ಸಹಕಾರ ಸಂಘ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ PKPS, ಅಲ್ಲಿ ಸೆಕ್ರೆಟರಿ ನಡೆಸಿರುವಂಥ ಈ ಒಂದು ಕಾಮಪುರಾಣ, ಆ ಸೆಕ್ರೆಟರಿಯ ಕಾಮಕಾಂಡದ ಅಸಲಿ ದೃಶ್ಯಾವಳಿಗಳಿವು. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ವ್ಯಕ್ತಿ ಯಾವ ರೀತಿ ಮಹಿಳೆಯರ ಜೊತೆ ಕೆಟ್ಟದಾಗಿ ವರ್ತಿಸ್ತಾರೆ ಅನ್ನುವಂಥದ್ದು. ಮತ್ತು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರೈತರ ಸಹಕಾರ ಸಂಘ. ಇದು ಅಲ್ಲಿ ಸೆಕ್ರೆಟರಿ ನಡೆಸ್ಕೊಂಡಂಥ ರೀತಿ ಇದೆಯಲ್ಲ ಮಹಿಳೆಯರನ್ನ, ಇದು ಆ ಕಚೇರಿಯನ್ನ ಅಡ್ಡಿಯಾಗಿ ಮಾಡಿಕೊಂಡಿರುವಂಥದ್ದು. ಜೊತೆಗೆ ರೈತರಿಗೆ ಮಾಡಿದಂಥ ಅಪಮಾನ ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಫ್ರೀಡಮ್ ಟಿವಿ ಜೊತೆ ವ್ಯಕ್ತಿ ಮಾತಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಒಂದು ವಿಚಾರವನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ ನಂತರದಲ್ಲಿ ತಪ್ಪು ಮಾಡಿದ್ರೆ ನೀವು ಕ್ಷಮೆ ಕೇಳಿ ಅಂದರೆ ಕ್ಷಮೆ ಕೇಳ್ತಾರೆ. ಆ ಬಳಿಕ ಕ್ಷಮೆ ಕೇಳಿದ್ರಿ ಅಂದರೆ ನೀವು ತಪ್ಪು ಮಾಡಿದಿರಲ್ವಾ ಅಂತಂದ್ರೆ ನೀವು ಕೇಳಿದ್ರಲ್ಲ ಅದಕ್ಕೆ ಹೇಳಿದೆ ಅಂತಾರೆ. ನೋಡಿ ಹೆಂಗಿದೆ ಅಂತ.